ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟ ಸನ್ನಿಧಿಯಲ್ಲಿ ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿರುವಂಥದ್ದು. ಅಂಬಾವಿಲಾಸ ಅರಮನೆಯಲ್ಲಿ ಶರನ್ನವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪಟ್ಟದ ಆನೆ ಶ್ರೀಕಂಠ, ನಿಶಾನ ಆನೆ ಏಕಲವ್ಯ ಇದೀಗ ಅರಮನೆಯ ಆವರಣದ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಗಂಗಾ ಪೂಜೆಯನ್ನ ಮುಗಿಸಿ ಜಯಮಾರ್ತಾಂಡ ದ್ವಾರದ ಮೂಲಕ ಅರಮನೆಯನ್ನ ಪ್ರವೇಶಿಸುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಮಂಗಳ ವಾದ್ಯದ ಮೂಲಕ ನಿಶಾನೆ ಆನೆ ಏಕಲವ್ಯ ಹಾಗೇನೆ ಪಟ್ಟದ ಆನೆ ಪ್ರಮೋದ ದೇವಿ ಒಡೆಯರ್ ಅವರ ನೆಚ್ಚಿನ ಆನೆ ಶ್ರೀಕಂಠ ಆನೆ ಇದೀಗ ಗಂಗಾ ಪೂಜೆಯನ್ನ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಮುಗಿಸಿ ಇದೀಗ ಮರಳಿ ಅಂಬಾವಿಲಾಸ ಅರಮನೆಗೆ ತೆರಳುತ್ತಿರುವಂಥದ್ದು. ಅಂಬಾವಿಲಾಸ ಅರಮನೆಯಲ್ಲಿ ಶರನ್ನವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂಥದ್ದು. ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಚಿನ್ನದ ಸಿಂಹಾಸನವನ್ನು ಏರಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಹಿನ್ನೆಲೆಯಲ್ಲಿ ಐತಿಹಾಸಿಕ ಗತವೈಭವ ಇದೀಗ ಮತ್ತೆ ಮರುಕಳಿಸ್ತಾ ಇದೆ. ಪಟ್ಟದಾನೆ ಶ್ರೀಕಂಠ ಏಕಲವ್ಯ ಗಂಗಾ ಪೂಜೆಯನ್ನ ಮುಗಿಸಿ ಇದೀಗ ಕೋಡಿ ಸೋಮೇಶ್ವರ ದೇವಾಲಯದಿಂದ ಹೊರಬರ್ತಿರುವಂಥದ್ದು. ಐತಿಹಾಸಿಕ ಅರಮನೆಯಲ್ಲಿ ಇದೀಗ ಗತ ವೈಭವ ಮರುಕಳಿಸ್ತಾ ಇದೆ. ಚಿನ್ನದ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರನ್ನ ಆರಂಭಿಸ್ತಾ ಇದ್ದಾರೆ ಯದುವೀರ್ ಒಡೆಯರ್ ಅವರು. ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ಕಂಗೊಳಿಸ್ತಾ ಇದ್ದಾರೆ ಯದುವೀರ್. ತಲೆಗೆ ನೇರಳೆ ಬಣ್ಣದ ಪೇಟ ಧರಿಸಿ ಖಾಸಗಿ ಧರ್ಮರನ್ನ ಕೈಂಕರ್ಯದಲ್ಲಿ ಯದುವೀರ್ ಒಡೆಯರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಅರಮನೆಯ ದರ್ಬಾರ್ ಹಾಲ್ನಲ್ಲಿ ರತ್ನ ಖಚಿತ ಸಿಂಹಾಸನವನ್ನ ಏರಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ರಾಜ ಪೋಷಾಕ ಧರಿಸಿ 11ನೇ ಖಾಸಗಿ ದರ್ಬಾರ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಸಂಸದರಾದ ಬಳಿಕ ಇದು ಅವರ 2ನೆಯ ಖಾಸಗಿ ದರ್ಬಾರ್ ಆಗಿರುವಂಥದ್ದು. ಇನ್ನು ಬೆಳಗ್ಗೆಯಿಂದಲೇ ಚಾಮುಂಡೇಶ್ವರಿ ಪೂಜೆಯಿಂದ ಆರಂಭಗೊಂಡಂತಹ ಒಂದು ಪೂಜಾ ಕೈಂಕರ್ಯ, ಕಂಕಣ ಧಾರಣೆ, ಸಿಂಹಾರೋಹಣ, ಇನ್ನು ದರ್ಬಾರ್ ಮತ್ತು ಮಹಾಮಂಗಳಾರತಿಯಂತಹ ಕಾರ್ಯಕ್ರಮಗಳನ್ನು ಅರಮನೆಯ ಆವರಣದಲ್ಲಿ ಜರುಗ್ತಾ ಇದೆ. ಅಂಬಾವಿಲಾಸ ಅರಮನೆಯಲ್ಲಿ ಶರನ್ನವರಾತ್ರಿಯ ಒಂದು ಸಂಭ್ರಮ ಕಳೆಗಟ್ಟಿರುವಂಥದ್ದು. ಗಂಗಾ ಪೂಜೆಯನ್ನು ಮುಗಿಸಿ ಇದೀಗ ಅರಮನೆಯತ್ತ ಪಟ್ಟದ ಆನೆ ಮತ್ತು ನಿಶಾನೆ ಆನೆ ಮಂಗಳ ವಾದ್ಯದೊಂದಿಗೆ ಮರಳಿ ಅರಮನೆಯತ್ತ ತೆರಳುತ್ತಿರುವುದನ್ನು ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಅಂಬಾವಿಲಾಸ ಅರಮನೆಯಲ್ಲಿ ಶರನ್ನವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ, ಇಂಡಿಯನ್ ಟಿವಿ, ಮೈಸೂರು.